ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜಿ ಕೆ ಕಿಚನ್ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಿಗ್ಗೆನೇ ಬೇಗ ಎಲ್ಲ ಎದ್ದು ಕಸ ಗುಡಿಸಿ ಮನೆ ಒರೆಸಿ ಬಾಗಿಲು ನೀರು ಹಾಕಿ ಎಲ್ಲ ಮಾಡ್ಕೊಂಡಾದ್ಮೇಲೆ ತಿಂಡಿ ರೆಡಿ ಮಾಡಿ ಇಟ್ಬಿಡೋಣ ಅಂದ್ಬಿಟ್ಟು ಒಂದು ಎಣ್ಣೆ ಇಟ್ಕೊಂಡು ಕುಕ್ಕರಲ್ಲಿ ಅದಕ್ಕೆ ಚಕ್ಕೆ ಲವಂಗ ಯಾಲಕ್ಕಿ ಕಾಯಿ ಎಲ್ಲ ಸ್ವಲ್ಪ ಹಾಕಿ ಈರುಳ್ಳಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಿಕೊಂಡೆ. ಹಿಂದೆನೇ ಒಂದು ಕಟ್ಟಷ್ಟು ನಾನು ಮೆಂತ್ಯ ಸೊಪ್ಪನ್ನ ರಾತ್ರಿನೇ ರೆಡಿ ಮಾಡ್ಕೊಂಡಿದ್ದೆ. ಅದನ್ನು ಸಣ್ಣದಾಗಿ ಹಚ್ಚಿ ಕೈ ವಾಸನೆ ಆಮೇಲೆ ಹಸಿ ವಾಸನೆ ಹೋಗೋವರೆಗೂ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮಾಡ್ಕೊಂಡಿದ ತಕ್ಷಣ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕಿ ಫ್ರೈ ಮಾಡಿ ಹಿಂದೆನೇ ನಾನು ಹಸಿ ಬಟಾಣಿ ಬಿಡಿಸಿಟ್ಟಿದ್ದೆ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಜೊತೆಗೆ ನಾನು ಒಂದೆರಡು ಆಪಲ್ ಟೊಮೆಟೊ ಹಣ್ಣು ಹಚ್ಚಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕಿ ಮಿಕ್ಸ್ ಮಾಡಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಅಂದರೆ ಅಳತೆ ಮೇಲೆ ನಾನು ಅದಕ್ಕೆ ಉಪ್ಪು ಕೂಡ ಹಾಕೊಂಡ್ಬಿಟ್ಟೆ. ಉಪ್ಪು ಹಾಕೊಂಡ್ಬಿಟ್ಟು ಸ್ವಲ್ಪ ಟೊಮೆಟೊ ಎಲ್ಲ ಚೆನ್ನಾಗಿ ಬೇಯುತ್ತೆ ಮತ್ತು ಸಾಫ್ಟಾಗಿರುತ್ತೆ, ಹೊಂದ್ಕೊಳ್ಳುತ್ತೆ, ಬಟಾಣಿ ಎಲ್ಲ ಉಪ್ಪು ಹಿಡಿಯುತ್ತೆ ಅಂತ. ಆಮೇಲೆ ತೆಂಗಿನಕಾಯಿ ಹಾಲು ಹಾಕ್ಕೊಂಡೆ 1 ಗ್ಲಾಸು. ಅದಕ್ಕೆ ಇನ್ನು ನೀರು ಎಷ್ಟು ಬೇಕೋ ಹಾಕ್ಕೊಂಡು ರೈಸ್ ಹಾಕಿ ಒಂದು ವಿಷಲ್ ಕೂಗಿಸ್ಕೊಂಡು ರೆಡಿ ಮಾಡಿದೆ. ಸ್ನಾನ ಮಾಡಿಕೊಂಡು ನಾನು ಪೂಜೆ ಕೂಡ ಮಾಡಿಕೊಂಡೆ. ಪೂಜೆ ಮಾಡಿ ನಾವು ದೇವಸ್ಥಾನಕ್ಕೆ ಹೋಗಿ ಹಾಲು ಹಾಕ್ಬಿಟ್ಟು ಬರೋಣ, ಇವತ್ತು ನಾಗರ ಪಂಚಮಿ ಅಂತ. ಅದು ಕೂಡ ರೆಡಿ ಮಾಡಿಕೊಂಡೆ. ಎಳ್ನೀರು, ಅರಿಶಿನ, ಕುಂಕುಮ, ಊದ್ಕಡ್ಡಿ, ಬಾಳೆಹಣ್ಣು, ಆಮೇಲೆ ಹಾಲು, ತುಪ್ಪ ಎಲ್ಲ ರೆಡಿ ಮಾಡಿಕೊಂಡು ದೇವಸ್ಥಾನದೊಳಗೆ ಹೋದ್ವಿ. ದೇವಸ್ಥಾನದೊಳಗೆ ಹೋಗಿದ ತಕ್ಷಣವೇ ನಮಗೆ ನೋಡಿ ನಾಗಪ್ಪನ ಎಷ್ಟು ಚೆನ್ನಾಗಿ ಪ್ರತಿಷ್ಠಾಪನೆ ಮಾಡ್ತಾಯಿದ್ರು ಅಂದರೆ ರಂಗೋಲಿಯಿಂದ ಎಲ್ಲ ಚೆನ್ನಾಗಿ ಚಿತ್ರನೆಲ್ಲ ಬಿಡಿಸಿ ಅದಕ್ಕೆ ರಂಗೋಲಿ ಎಲ್ಲ ತುಂಬಿ ಅರಿಶಿನ, ಕುಂಕುಮ, ಹೂವು ಮತ್ತು ಪೂಜೆ ಸಾಮಾನಿಗೆಲ್ಲ ರೆಡಿ ಮಾಡ್ತಾಯಿದ್ರು. ಅಂದರೆ ಮಾಮೂಲಿ ಪೂಜೆ ದೇವಸ್ಥಾನದಲ್ಲಿ ಆಗ್ಬಿಟ್ಟಿರುತ್ತೆ, ಇದು ಸ್ವಲ್ಪ ಲೇಟಾಗಿ ಮಾಡ್ತಾರೆ ಅನಿಸುತ್ತೆ. ಅದಕ್ಕೋಸ್ಕರ ಎಲ್ಲ ನಿಧಾನವಾಗಿ ರೆಡಿ ಮಾಡ್ತಾಯಿದ್ರು. ನಾನು ಅದಕ್ಕೂ ಸ್ವಲ್ಪ ಕೈ ಮುಕ್ಕೊಂಡು ಒಳಗಡೆನೇ ನಾಗರ ಕಲ್ಲಿದೆ, ಅಲ್ಲಿ ಹೋಗಿ ಹಾಲು, ತುಪ್ಪ ಇದೆಲ್ಲ ಕೊಟ್ವಿ. ಅವರೇ ಪೂಜೆ ಮಾಡ್ತಾಯಿದ್ರು. ಯಾಕಂದರೆ ಒಬ್ಬೊಬ್ಬರೇ ಮಾಡೋದ್ರಲ್ಲಿ ಲೇಟ್ ಆಗುತ್ತೆ, ಸಾಮೂಹಿಕವಾಗಿ ಮಾಡಿಬಿಡ್ತೀವಿ ಕೊಡಿ ಅಂತಂದರು. ಸರಿ, ನಾವು ಕೊಟ್ಬಿಟ್ಟು ಎಲ್ಲನೂ ತೊಗೊಂಡೋಗಿರೋದನ್ನೆಲ್ಲ ಕೊಟ್ವಿ. ಸರಿ, ಕೊಟ್ಟಿದ ತಕ್ಷಣ ಅವರು ಹಾಲೆಲ್ಲ ತೊಗೊಂಡೋಗಿದ್ವಲ್ಲ ಅದನ್ನೆಲ್ಲ ನಾಗಪ್ಪನ ಮೇಲೆಲ್ಲ ಹಾಕಿ ಅಭಿಷೇಕ ಮಾಡಿದ್ರು. ಮತ್ತು ಎಳ್ನೀರು ಕೂಡ ತೊಗೊಂಡೋಗಿದ್ದೆ, ಅದನ್ನು ಕೂಡ ಹಾಕಿದ್ರು. ಮತ್ತು ಅರಿಶಿನ ಕುಂಕುಮ ಎಲ್ಲ ಇಟ್ಟು ಹೂವು ಇಕ್ಕಿ ಆಮೇಲೆ ಕರ್ಪೂರ ತೊಗೊಂಡೋಗಿದ್ವಿ. ಕರ್ಪೂರ ಎಲ್ಲ ಪೂಜೆ ಮಾಡಿಕೊಟ್ಟು ನಮಗೂ ಎಲ್ಲ ರೆಡಿ ಮಾಡಿಕೊಟ್ರು. ಸರಿ, ನಾವು ಹಾಗೆ ನಾವು ಒಬ್ಬೊಬ್ಬರೇ ಮಾಡೋದು ಲೇಟ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಲಾಸ್ಟಲ್ಲಿ ಮಹಾಮಂಗಳಾರತಿ ಮಾಡಿ ಕೈ ಮುಗಿದು ನಮಸ್ಕಾರ ಮಾಡಿಕೊಂಡು ನಾವು ಮನೆಗೆ ಬಂದು ನಾಷ್ಟ ಮಾಡೋಕ್ಕೆ ಸರೋಗ್ಬಿಡುತ್ತೆ. ನೋಡಿ, ಇದು ನಾಗರ ಪಂಚಮಿ ಆಗಿರೋದ್ರಿಂದ ಯಾರ್ಯಾರು ಈ ಥರ ಹೋಗಿ ಪೂಜೆ ಮಾಡಿಸ್ಕೊಂಬಂದು ರೆಡಿ ಮಾಡ್ಕೊಳ್ತೀರಂತ ನನಗೆ ಕಮೆಂಟ್ಸ್ ಬಾಕ್ಸಲ್ಲಿ ಹಾಕಿ. ಯಾರ್ಯಾರು ಫಸ್ಟ್ ಟೈಮ್ ವೀಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೂ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.